ಇದು ಸುಮಾರು 15-20 ವರ್ಷಗಳ ಹಿಂದಿನ ಮಾತು. ಚಿಕ್ಕಮಗಳೂರಿನ ತರೀಕೆರೆಯ ಆಚೆಗಿರುವ ದಟ್ಟ ಕಾಡಿನ ಅಂಚಿನಲ್ಲೊಂದು ಹಳ್ಳಿ. ಆ ಹಳ್ಳಿಯಲ್ಲಿ ಶಂಕರಪ್ಪ ಎಂಬ ಒಬ್ಬ ರೈತ ಇದ್ದರು. ಶಂಕರಪ್ಪನವರಿಗೆ ಭೂಮಿ ತಾಯಿ ಮೇಲೆ ಎಷ್ಟು ಭಕ್ತಿಯೋ ಈ ಕಣ್ಣಿಗೆ ಕಾಣದ ದೈವಶಕ್ತಿಗಳ ಮೇಲೆ ಅಷ್ಟೇ ನಂಬಿಕೆ. ಆದರೆ ಅವರ ಮಗ ಕಾರ್ತಿಕ್ ಬೆಳೆದಿದ್ದೇ ಬೆಂಗಳೂರಿನಲ್ಲಿ. ಅವನಿಗೆ ಇವೆಲ್ಲ ಬರೀ ಹಳೇ ಕಾಲದ ಕಟ್ಟುಕತೆಗಳು. ಒಂದು ಸಲ ಮಳೆಗಾಲದ ಸಮಯದಲ್ಲಿ ಕಾರ್ತಿಕ್ ತನ್ನ ಇಬ್ಬರು ಸ್ನೇಹಿತರಾದ ಮನು ಮತ್ತು ವಿನಯ್ ಜೊತೆ ಹಳ್ಳಿಗೆ ಬಂದಿದ್ದ. ಮಲೆನಾಡಿನ ಮಳೆ ಗೊತ್ತಲ್ಲ, ಒಮ್ಮೆ ಶುರುವಾದರೆ ನಿಲ್ಲೋ ಮಾತೇ ಇಲ್ಲ. ಹಗಲಲ್ಲೇ ಕತ್ತಲಾದಂತೆ ಭಾಸವಾಗುವ ಕಾಲವದು. ಅಂದು ಸಂಜೆ ಕಾರ್ತಿಕ್ ಮತ್ತು ಅವನ ಸ್ನೇಹಿತರು ಹಳ್ಳದ ಆಚೆಯಿರುವ ಕಾಫಿ ಎಸ್ಟೇಟ್ಗೆ ಹೋಗುವುದಾಗಿ ಹೇಳಿದರು. ಅದನ್ನು ಕೇಳಿ ಶಂಕರಪ್ಪನವರು ಬೆಚ್ಚಿಬಿದ್ದರಂತೆ. ನೋಡು ಕಾರ್ತಿಕ್, ಇವತ್ತು ಶನಿವಾರ. ಅಷ್ಟೇ ಅಲ್ಲ, ಮಳೆಗಾಲದ ಈ ಸಮಯದಲ್ಲಿ ಕೊಳ್ಳಿದೆವ್ವಗಳ ಓಡಾಟ ಜಾಸ್ತಿ ಇರುತ್ತೆ. ಸಂಜೆ 6 ಗಂಟೆ ಮೇಲೆ ಆ ಹಳ್ಳ ದಾಟಿ ಹೋಗಲೇಬೇಡಿ. ಅಲ್ಲಿನ ದಾರಿ ನಿನಗೆ ತಿಳಿದಿಲ್ಲ ಎಂದು ಎಚ್ಚರಿಸಿದರು. ಆದರೆ ಈ ಹುಡುಗರು ಕೇಳಬೇಕಲ್ಲ. ಅಪ್ಪ, ನಾವೇನು ಚಿಕ್ಕ ಮಕ್ಕಳ? ನಮ್ಮ ಹತ್ರ ಪವರ್ಫುಲ್ ಟಾರ್ಚ್ ಇದೆ, ಮೊಬೈಲ್ ಇದೆ ಎಂದು ನಗುತ್ತಾ ಹೊರಟರು. ಕಾಡು ಮೌನವಾಗಿತ್ತು ಮತ್ತು ಆ ಅಡಿಯಲ್ಲಿಯೇ ಸಂಜೆ 7 ಗಂಟೆ ದಾಟಿತ್ತು. ಅವರು ಎಸ್ಟೇಟ್ಗೆ ಹೋಗಿ ತಿಂದು ಕುಡಿದು ಬರೋಷ್ಟರಲ್ಲಿ ರಾತ್ರಿಯಾಗಿತ್ತು. ಸುತ್ತಲೂ ಕತ್ತಲೆ ಎಷ್ಟಿತ್ತೆಂದರೆ ಟಾರ್ಚ್ ಬೆಳಕು ಕೂಡ ಮಂಜಿನಲ್ಲಿ ಮರೆಯಾಗುತ್ತಿತ್ತು. ಹಳ್ಳದ ಹತ್ತಿರ ಬರುತ್ತಿದ್ದಂತೆ ಮನುಗೆ ಏನೋ ವಿಚಿತ್ರ ಶಬ್ದ ಕೇಳಿಸಿತು. ಯಾರೋ ಒಬ್ಬ ಮಹಿಳೆ ಬಹಳ ದೂರದಲ್ಲಿ ಕೂಗಿ ಅಳುತ್ತಿರುವಂತೆ ಕೇಳಿಸಿತು. ವಿನಯ್ ಹೇಳಿದ, ಯಾರೋ ಸಂಕಷ್ಟದಲ್ಲಿದ್ದಾರೆ ಅನ್ನಿಸುತ್ತೆ, ಹೋಗಿ ನೋಡೋಣ. ಆದರೆ ಕಾರ್ತಿಕ್ ತಡೆದ, ಬೇಡ, ಇಲ್ಲಿಂದ ಬೇಗ ಮನೆಗೆ ಹೋಗೋಣ ಬನ್ನಿ. ಅವರು ನಡೆಯುತ್ತಿದ್ದರೆ ಅವರ ಹಿಂದೆ ಯಾರೋ ಭಾರವಾದ ಹೆಜ್ಜೆಯಿಟ್ಟು ನಡೆಯುವ ಶಬ್ದ ಸ್ಪಷ್ಟವಾಗಿ ಕೇಳುತ್ತಿತ್ತು. ಚಟಕ್ ಚಟಕ್. ಒದ್ದೆ ಎಲೆಗಳ ಮೇಲೆ ಯಾರೋ ತುಳಿದು ಬರುತ್ತಿದ್ದಾರೆ. ಇವರು ನಿಂತರೆ ಆ ಶಬ್ದ ನಿಲ್ಲುತ್ತಿತ್ತು. ಇವರು ನಡೆದರೆ ಅದು ಶುರುವಾಗುತ್ತಿತ್ತು. ಹಳ್ಳ ದಾಟಲು ಹಳೆಯ ಮರದ ಸೇತುವೆ ಹತ್ತಿರ ಬಂದಾಗ ಟಾರ್ಚ್ ಬೆಳಕಿನಲ್ಲಿ ಅವರಿಗೊಂದು ಆಕೃತಿ ಕಂಡಿತು. ಸುಮಾರು 100 ಅಡಿ ದೂರದಲ್ಲಿ ಒಂದು ಬಿಳಿ ಸೀರೆ ತೊಟ್ಟ ಹೆಂಗಸು ನಿಂತಿದ್ದಳು. ಅವಳ ಎತ್ತರ ಸಾಮಾನ್ಯ ಮನುಷ್ಯನಿಗಿಂತ 2ರಷ್ಟು ಇತ್ತು. ಅವಳ ಮುಖ ಕಾಣುತ್ತಿರಲಿಲ್ಲ, ಆದರೆ ಅವಳ ಕೂದಲು ನೆಲದ ಮೇಲೆ ಹಾವಿನಂತೆ ಹರಿದಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಆ ಆಕೃತಿ ಇವರ ಕಡೆ ತಿರುಗಿತು. ಅವಳ ಕಣ್ಣುಗಳು ಕತ್ತಲಲ್ಲಿ ಕೆಂಪು ಕಲ್ಲಿದ್ದಲಿನಂತೆ ಉರಿಯುತ್ತಿದ್ದವು. ಆಕೆಯೇ ಮೋಹಿನಿ, ಆ ಭಾಗದ ಜನರು ಕರೆಯುವ ಚೌಡಿ. ಭಯದಿಂದ ಇವರ ಕೈಯಲ್ಲಿದ್ದ ಟಾರ್ಚ್ ಕೆಳಗೆ ಬಿತ್ತು. ಮನು ಹೆದರಿ ಅಲ್ಲೇ ಕುಸಿದು ಬಿದ್ದ. ಮಾತುಗಳಲ್ಲಿ ವಿವರಿಸಲಾಗದ ಭಯ. ಆ ಆಕೃತಿ ಕಿರುಚಲು ಶುರುಮಾಡಿತು. ಅದು ಮನುಷ್ಯನ ಕಿರುಚಾಟದಂತಿರಲಿಲ್ಲ, ಬದಲಾಗಿ ಗಾಳಿಯಲ್ಲಿ 100 ಲೋಹದ ತುಂಡುಗಳನ್ನು ಉಜ್ಜಿದಾಗ ಬರುವಂತಹ ಕರ್ಕಶ ಶಬ್ದವದು. ಆ ಶಬ್ದಕ್ಕೆ ಇವರ ಕಿವಿಗಳು ಕಿವುಡಾದಂತಾದವು. ಅಷ್ಟ್ರಲ್ಲಿ ದೂರದಿಂದ ಶಂಕರಪ್ಪನವರ ಧ್ವನಿ ಕೇಳಿಸಿತು. ಅವರು ಕೈಯಲ್ಲಿ ದೇವರ ದೀಪ ಮತ್ತು ಒಂದು ಹಳೆಯ ಕೊಡಲಿಯನ್ನು ಹಿಡಿದು ಜೋರಾಗಿ ಏನೋ ಮಂತ್ರ ಹೇಳುತ್ತಾ ಬರುತ್ತಿದ್ದರು. ಶಂಕರಪ್ಪನವರು ಹತ್ತಿರ ಬರುತ್ತಿದ್ದಂತೆ ಆ ಬಿಳಿ ಆಕೃತಿ ಮರಗಳ ಮಧ್ಯೆ ಮಾಯವಾಯಿತು. ಅಲ್ಲಿಂದ ಬರುವಾಗ ಬೀಸಿದ ಗಾಳಿ ಎಷ್ಟಿತ್ತೆಂದರೆ ಹತ್ತಿರದ ಮರಗಳೇ ಮುರಿದು ಬಿದ್ದವು. ಮನೆಗೆ ಬಂದ ಮೇಲೆ ಮನುಗೆ ತೀವ್ರವಾದ ಜ್ವರ ಬಂದಿತು. ಅವನು ಸುಮಾರು 15 ದಿನಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ. ಶಂಕರಪ್ಪನವರು ಆ ಊರಿನ ದೈವದ ಮಠಕ್ಕೆ ಹೋಗಿ ಶಾಂತಿ ಪೂಜೆ ಮಾಡಿಸಿದ ಮೇಲೆ ಅವನು ಚೇತರಿಸಿಕೊಂಡ. ಮನು ಅವರ ತಂದೆಯನ್ನು ಏನದು ಇದೆಲ್ಲ ಹೇಗೆ ಸಾಧ್ಯ, ಯಾರವಳು ಎಂದು ಕೇಳಿದನು. ಶಂಕರಪ್ಪ ಆಮೇಲೆ ಒಂದು ರಹಸ್ಯ ಹೇಳಿದರು. 40 ವರ್ಷಗಳ ಹಿಂದೆ ಅದೇ ಹಳ್ಳಿಯಲ್ಲಿ ಒಬ್ಬಳು ಹೆಣ್ಣುಮಗಳು ಮದುವೆಯಾಗದ ದುಃಖದಲ್ಲಿ ಪ್ರಾಣಬಿಟ್ಟಿದ್ದಳು. ಅವಳು ಇಂದಿಗೂ ತನ್ನನ್ನು ಯಾರಾದರೂ ಮಾತನಾಡಿಸಲಿ ಎಂದು ಕಾಯುತ್ತಿರುತ್ತಾಳೆ. ನೀವು ಅಂದು ಅವಳನ್ನು ಮಾತನಾಡಿಸಿದ್ದರೆ ಅಥವಾ ಅವಳ ಕಡೆ ಹೋಗಿದ್ದರೆ ಇವತ್ತು ನಿಮ್ಮಲ್ಲಿ ಯಾರೂ ಬದುಕಿರುತ್ತಿರಲಿಲ್ಲ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಎಂದು ಹೇಳಿದರು. ಅಂದಿನಿಂದ ಇಂದಿನವರೆಗೆ ಕಾರ್ತಿಕ್ ಆಗಲಿ ಅವನ ಸ್ನೇಹಿತರಾಗಲಿ ರಾತ್ರಿ ಹೊತ್ತು ಮಲೆನಾಡಿನ ಕಾಡಿನ ಹಾದಿಯಲ್ಲಿ ಹೋಗುವ ಧೈರ್ಯ ಮಾಡಿಲ್ಲ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.